ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಯುವತಿ ದಾನೇಶ್ವರಿಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿ ತಂದೆ ಅಶೋಕ್ ಶರ್ಮಾ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಮಗಳಿಗೆ ಮದುವೆ ಮಾಡಲಿಕ್ಕೆ ಸಿದ್ಧತೆ ಮಾಡಿದ್ವಿ. ಈ ವೇಳೆ ತನ್ನ ಪ್ರೇಮದ ಬಗ್ಗೆ ಹೇಳಿದ್ಲು. ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ದು ಅವನನ್ನೇ ಮದುವೆ ಆಗ್ತೀನಿ ಅಂತ ಅಂದ್ಲು. ಆದ್ರೆ ಆತ ಮದುವೆಗೆ ಒಪ್ಪಿಲ್ಲ ಎಂದು ಕೂಡ ಹೇಳಿದ್ಲು ಅಂತ ತಂದೆ ಕಣ್ಣೀರನ್ನ ಹಾಕಿದ್ದಾರೆ. ಇನ್ನು ದಾನೇಶ್ವರಿ ಅವರ ತಂದೆ ಅಶೋಕ್ ಶರ್ಮಾ ಅವರನ್ನ ನಮ್ಮ ಪ್ರತಿನಿಧಿ ಮುನಿರಾಜು ಮಾತನಾಡಿಸಿದ್ದಾರೆ, ನೋಡೋಣ. ಮದುವೆಯಾಗುವಂತೆ ಕೇಳಿದ್ದಕ್ಕೆ ಯುವತಿ ಮೇಲೆ ಪೆಟ್ರೋಲ್ ಸುರಿದ ಒಂದು ಆರೋಪ ಯುವಕನ ಮೇಲೆ ಕೇಳಿ ಬರ್ತಾ ಇರೋದು. ಈಗ ಯುವತಿ ತಂದೆ ನಮ್ಮ ಜೊತೆ ಇದ್ದಾರೆ, ಏನು ಹೇಳ್ತಾರೆ ಕೇಳ್ಬೋದು. ಸರ್, ಈಗ ನಿಮ್ಮ ಮಗಳಿಗೆ ಒಂದು ಪೆಟ್ರೋಲ್ ಸುರಿದು ಒಂದು ಬೆಂಕಿ ಹಚ್ಚಿದ್ದಾರೆ ಅಂತೇಳಿ ಒಂದು ಆರೋಪವನ್ನು ಮಾಡ್ತಾ ಇದ್ರಿ, ಏನಾಗಿದೆ, ಏನು ಪ್ರಕರಣ ಅಂತೇಳಿ? ಈಗ ನನ್ನ ಮಗಳಿಗೆ ಪೆಟ್ರೋಲ್ ಹಾಕಿ ಸುಟ್ಟಿದ್ದಾನೆ ಸರ್. ಅವನು ಸುಟ್ಟಿದಾನಂದ್ರೆ ಆರೋಪಿಗೆ ನಾನು ಶಿಕ್ಷೆ ಆಗಬೇಕಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಮಗಳಿಗೆ ಅನ್ಯಾಯ ಆಗಿದೆ. ಒಂದು ಜಾತಿ ಒಂದು ಹರಿಜನ ಹುಡುಗಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಅವನು ಈ ರೀತಿ ಮಾಡಿದ ಅನ್ನೋದ್ರೆ ಅದು ಜಾತಿನಿಂದನೇ ಆಗ್ತದೆ ಸರ್. ಅದು ನನ್ನ ಮಗಳಿಗೆ ಅನ್ಯಾಯ ಆಗಿದೆ. ಅದಕ್ಕೆ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತಲೇ ನಾನು ಇಚ್ಛೆ ಮಾಡ್ತೇನೆ ಸರ್. ಮತ್ತೆ ಮೊನ್ನೆ ಇನ್ಸಿಡೆಂಟ್ ಏನಾಯಿತು, ಆ ವಿಚಾರ ನಿಮ್ಗೆ ಯಾವತ್ತು ಗೊತ್ತಾಯಿತು, ಏನಾಗಿದೆ, ಆ ಸ್ಥಳದಲ್ಲಿ ಏನಾಯಿತು ಅಂತ ಹೇಳಿದ್ರು ಪೊಲೀಸರು ನಿಮಗೆ? ಅಲ್ಲಿ ಪೊಲೀಸರು ಅದು ಸುಟ್ಟು ಹೋಗಿದೆ ಅಂತ ಅಷ್ಟೇ ಹೇಳಿದ್ರು. ಇದು ಯಾಕಾಗಿದೆ ಏನಾಗಿದೆ ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ನಮ್ಗೆ ಇನ್ನೂ ಏನು ತಿಳಿಸೇ ಇಲ್ಲ ಸರ್. ನಮ್ಮ ಕಂಪ್ಲೇಂಟನ್ನೇ ಕೊಡೋಕ್ಕೆ ಅವರು ತೊಗೊಳಕ್ಕೇ ಭಾಳ ಹಿಂದೆ ಮುಂದೆ ಮಾಡಿದ್ರು ಅವರು. ನಾನು ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಗೆ ಹೋದವನು ರಾತ್ರಿ 10 ಗಂಟೆವರೆಗೂ ನಂದು ಕಂಪ್ಲೇಂಟ್ ತೊಗೊಳಕ್ಕೆ ಭಾಳ ಇದು ಮಾಡಿದ್ರು. ಕೊನೆಗೆ ನಾನು ಮರುದಿವಸ ಒಬ್ಬರು ವಕೀಲರ ಹತ್ರ ಕರ್ಕೊಂಡು ನನ್ನೆಲ್ಲ ಆರೋಪ ಬರೆಸಿ ಅದು ಕಂಪ್ಲೇಂಟ್ ಕೊಟ್ಟ. ಅವಾಗ ಅದು FIR ಆಯಿತು ಸರ್. ಅಲ್ಲಿ ತನಕ ಅದು FIR ಮಾಡ್ಕೊಂಡಿರಲಿಲ್ಲ ಅವರು. ಬಟ್ ಮುಂದಿನ ಹೋರಾಟ ಏನು ಮಾಡ್ತಾರೆ? ಒಂದು ವೇಳೆ ಪೊಲೀಸರು ಏನಾದರೂ ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡೋದಕ್ಕೆ ಹಿಂದೇಟು ಹಾಕಿದ್ರು? ಇಲ್ಲ, ಪೊಲೀಸರು ಮಾಡಿ ನನಗೆ ಅವರು ತನಿಖೆ ಮಾಡಿ ನನಗೆ ನಿಜವಾದ ಕೊಡಬೇಕು. ಮತ್ತು ಕೊಡಲೇ ಇಲ್ಲಪ್ಪ ಅಂತಂದ್ರೆ ಮುಂದೆ ನಾನು ಸರ್ಕಾರಕ್ಕೆ ಮಾನ್ಯ ಗೃಹ ಸಚಿವರಲ್ಲಿ ಹೋಗ್ತೇನೆ ಮತ್ತು DIG ಅವ್ರಿಗೆ ಭೇಟಿಯಾಗುವಂಥ ವಿಚಾರ ಇಟ್ಟಿದ್ದೇನೆ ಸರ್. ನನ್ನ ನಿರಂತರ ಹೋರಾಟದ ನಾನು ಬಿಡೋದೇ ಇಲ್ಲ. ನನ್ನ ಮಗಳಿಗೆ ಆದ ಅನ್ಯಾಯ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋದೇ ನನ್ನ ವಿಚಾರ ಸರ್. ಇದು ಯುವತಿ ತಂದೆ ಹೇಳ್ತಾ ಇರೋದು, ಮಗಳಿಗೆ ಏನು ಅನ್ಯಾಯ ಆಗಿದೆ ಅದಕ್ಕೆ ನಿರಂತರ ಹೋರಾಟವನ್ನು ಮಾಡ್ತೀನಿ, ಇದ್ರ ಬಗ್ಗೆ ಸರ್ಕಾರದ ಗಮನಕ್ಕೂ ಸಹ ತರ್ತೀನಿ ಅಂತ ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮುನಿರಾಜು.